ರಾಮಲಿಂಗೇಶ್ವರ ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಅದ್ರ ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ಲರಿಗೂ ಸಹ ಒಳಿತಾಗಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಶೆಟ್ಟಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಭಾಳ ಪ್ರಖ್ಯಾತಿ ಹೊಂದಿರೋಂಥ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರೋಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹನ ಒಂದು ರೀತಿ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡೋಂಥದ್ದು. ಅದು ಬೆಟ್ಟದ ಮೇಲೆ ತೇರನ್ನ ಎಳೆಯೋಂಥ ಕೆಲಸ ಇಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವ್ರ ದರ್ಶನ ಪಡ್ಕೊಂಡು ತೇರನ್ನ ಎಳೆದು ತಮ್ಮ ಹರಕೆಗಳನ್ನ ಇಲ್ಲಿ ಸಲ್ಲಿಸೋಂಥದ್ದು ಮತ್ತು ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡೋಂಥದ್ದು ಪ್ರತೀತಿಯಾಗಿ ಬಂದಿರ್ತದೆ. ಈ ವರ್ಷವೂ ಸಹ ಭಾಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇರೋಂಥದ್ದು. ಸಾರ್ವಜನಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ತಾ ಇರೋಂಥದ್ದು ಸಂತೋಷ. ಎಲ್ರಿಗೂ ಶುಭ ಆಗಲಿ. ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ನಿಮ್ಮ ಕಡೆ ಪ್ರಸಾದ ವ್ಯವಸ್ಥೆ ಏನಾದರೂ ಮಾಡಿದ್ರು? ಪ್ರಸಾದ ಇಲ್ಲೇ ನಮ್ಮ ಬೆಟ್ಟದ ಮೇಲೇ ವ್ಯವಸ್ಥೆ ಮಾಡೋದಂಥದ್ದು ನಮ್ಮ ಮುಖಂಡರೆಲ್ಲ ಸೇರಿ ಮಾಡಿದ್ದಾರೆ. ಎಷ್ಟು ಸಾವಿರ ಜನಕ್ಕೆ? 2,000 ಜನ, 2,500 ಜನ, 3,000 ಜನ. ಏನು ರಾಮಲಿಂಗೇಶ್ವರ ಜಾತ್ರೆ ಇವತ್ತು ಅದ್ಭುತವಾಗಿ ನಡೀತಾ ಇದೆ. ವರ್ಷದ ಮೊದಲನೇ ರಥೋತ್ಸವ. ಹಾಗೂ ಇದು ವಿಶೇಷ ಏನಪ್ಪ ಅಂದರೆ ನಮ್ಮ ಶಿಡ್ಲಘಟ್ಟ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಬೆಟ್ಟದ ಮೇಲೆ ರಥ ಎಳೆಯೋದು ನಮ್ಮ ರಾಜ್ಯದಲ್ಲೇ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ಮೊದಲನೇ ದಿನ ಬಂದಿರುವಂಥ ಜನರಿಗೆ ಒಳ್ಳೆಯದಾಗುತ್ತೆ.